Hello students, welcome to AV Chemistry. So this video is especially for your upcoming practical exams, and this video consists of what all experiments are going to appear in your final examination, as well as the most important viva questions which may be asked in your final examination. Okay, let us begin with the video. ಈ ವಿಡಿಯೋ ಈ ವಿಡಿಯೋದಿಂದ ನಿಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ನಿಮಗೆ ಬರುವಂತ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಒಳಗಡೆ ಯಾವ ಎಕ್ಸ್ಪೆರಿಮೆಂಟ್ಸ್ ಅನ್ನ ಕೇಳ್ತಾರೆ ಕೆಮಿಸ್ಟ್ರಿಗೆ ಮತ್ತು ಯಾವ ತರ ವೈವಾ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ನಾವಿಲ್ಲಿ ಸೊ ಡಿಸ್ಕಷನ್ ಮಾಡೋಣ. ಓಕೆ, ಲೆಟ್ us begin with the video. This video consists of expected practicals for your annual examination 2024 as well as the most important viva-voce questions. ಯಾವ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್ ಇರ್ತಾವ ಮತ್ತು ಯಾವ ಎಕ್ಸ್ಪೆರಿಮೆಂಟ್ಸ್ ಅನ್ನ ಕೇಳ್ತಾರ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ನಾವೇ ಸೊ ಡಿಸ್ಕಷನ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಬೇಕು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರ್ತದೆ ಅಂತಂದ್ರೆ ಥಿಯರಿ ಎಕ್ಸಾಮಿನೇಷನ್ ಈಸ್ ಆಫ್ 70 ಮಾರ್ಕ್ಸ್ ಅಂಡ್ 30 ಮಾರ್ಕ್ಸ್ ವಿಲ್ ಬಿ ಫಾರ್ ಯುವರ್ ದ ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಕೆಮಿಸ್ಟ್ರಿದೊಳಗಡೆ ನಿಮಗೆ ಎರಡು ಕ್ವಶನ್ಸ್ ಅನ್ನ ಕೊಡ್ತಾರೆ. ಒಂದು ಟೈಟ್ರೇಷನ್ ಇರ್ತದೆ, ಮತ್ತೊಂದು ಸಾಲ್ಟ್ ಅನಾಲಿಸಿಸ್ ಇರ್ತದೆ. ಸಾಲ್ಟ್ ಅನಾಲಿಸಿಸ್ ಕ್ಯಾರೀಸ್ 10 ಮಾರ್ಕ್ಸ್ ಅಂಡ್ ಟೈಟ್ರೇಷನ್ ಕ್ಯಾರೀಸ್ 10 ಮಾರ್ಕ್ಸ್, 20 ಆಯ್ತು. 6 ಮಾರ್ಕ್ಸ್ ಫಾರ್ ವಿಲ್ ಬಿ ಫಾರ್ ಯುವರ್ ಜರ್ನಲ್ಸ್ ಅಂಡ್ 4 ಮಾರ್ಕ್ಸ್ ವಿಲ್ ಬಿ ಫಾರ್ ವೈವಾ ಕ್ವಶನ್ಸ್. ಸೊ ಈ 30 ಮಾರ್ಕ್ಸ್ ಅನ್ನ ನೀಟಾಗಿ ಡಿವೈಡ್ ಮಾಡಿರ್ತಾರೆ. ಸೊ ನಾವು ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಎಷ್ಟು ಮಾಡಬೇಕು ಮತ್ತು ಯಾವ ಕ್ವಶನ್ಸ್ಗೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಿದ್ವಿ ಅಂದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಈಗ ನೋಡೋಣ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ಸ್ ಟು ಬಿ ಕ್ಯಾರಿಡ್ ಔಟ್ ಅಂದ್ರೆ ಯಾವ ಎಕ್ಸ್ಪೆರಿಮೆಂಟ್ಸ್ ಅನ್ನು ನಾವಿಲ್ಲಿ ಆನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಒಳಗಡೆ ಮಾಡಬೇಕು. ಸೊ ನಮಗ ಒಂದು ಟೈಟ್ರೇಷನ್ ಕೊಡ್ತಾರ. ಸೊ ನಿಮಗೆ ರೆಗ್ಯುಲರ್ ಲ್ಯಾಬ್ ಒಳಗಡೆ ಟೈಟ್ರೇಷನ್ ಮಾಡಿಸಿರ್ತಾರ. ಸೊ ಯಾವ ಟೈಟ್ರೇಷನ್ ಪಾ ಅಂತಂದ್ರೆ ನೀವು ಟೈಟ್ರೇಷನ್ ವ್ಯಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಾನು ಕರಿಬಹುದು. ಸೊ ಯು ಹ್ಯಾವ್ ಕ್ಯಾರಿಡ್ ಔಟ್ 2 titrations. One is determination of concentration of KMnO4 using standard solution of ferrous ammonium sulfate. ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತ ಕರಿಬಹುದು, ಇಲ್ಲಾಂತರ ಮೋರ್ಸ್ ಸಾಲ್ಟ್ ಅಂತ ಕರಿಬಹುದು. ಇದೊಂದು ಟೈಟ್ರೇಷನ್ ಮಾಡಿರ್ತೀರಿ. ಮತ್ತೊಂದು ಡಿಟರ್ಮಿನೇಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ KMnO4 ಯೂಸಿಂಗ್ ಸ್ಟ್ಯಾಂಡರ್ಡ್ ಆಕ್ಸಾಲಿಕ್ ಆಸಿಡ್ ಸೊಲ್ಯೂಷನ್ ಅಂತ ಮಾಡಿರ್ತೀರಿ. ಸೊ ಮೋಸ್ಟ್ ಆಫ್ ದ ಟೈಮ್ ಇವೆರಡೂ ಟೈಟ್ರೇಷನ್ ಒಳಗಡೆ ನಿಮಗೆ ಕೊಡುವಂತದ್ದು ಯಾವಪ್ಪ ಅಂತಂದ್ರೆ ಡಿಟರ್ಮಿನೇಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ KMnO4 ಯೂಸಿಂಗ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ 0.1 ಮೋಲಾರ್ ಫೆರಸ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್. ಸೊ ಇದನ್ನ ಜಾಸ್ತಿ ಟೈಮ್ ಕೇಳ್ತಾರ. ನೆಕ್ಸ್ಟ್ ಮತ್ತೊಂದು ಯಾವ್ದು ಕ್ವಶನ್ ಇರ್ತದಪ್ಪ ಅಂತಂದ್ರೆ ಸಾಲ್ಟ್ ಅನಾಲಿಸಿಸ್, ಸಿಸ್ಟಮೆಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ನಿಮ್ಗೊಂದು ಇನ್ಆರ್ಗ್ಯಾನಿಕ್ ಸಾಲ್ಟ್ ಕೊಡ್ತಾರ, ಅದು ನೀವು ಅನಲೈಸ್ ಮಾಡಿ ಯು ಹ್ಯಾವ್ ಟು ರಿಪೋರ್ಟ್ 1 ಆಸಿಡ್ ರಾಡಿಕಲ್ ಅಂದ್ರೆ ನೆಗೆಟಿವ್ ರಾಡಿಕಲ್ ಅಂಡ್ 1 ಬೇಸಿಕ್ ರಾಡಿಕಲ್ ಅಂದ್ರೆ ಪಾಸಿಟಿವ್ ರಾಡಿಕಲ್ ಅನ್ನ ರಿಪೋರ್ಟ್ ಮಾಡ್ಬೇಕು. ಸೊ ಮಾರ್ಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗ್ತಾವ ನಾನು ನಿಮ್ಗೆ ಹೇಳ್ತೇನೆ. ಟೈಟ್ರೇಷನ್ ಕ್ಯಾರೀಸ್ 10 ಮಾರ್ಕ್ಸ್. ಸಾಲ್ಟ್ ಅನಾಲಿಸಿಸ್ ಯಾವ ತರ ಕ್ವಶನ್ ಬರ್ತದೆ ನೋಡ್ರಿ, ಅನಾಲಿಸಿಸ್ ಆಫ್ ಗಿವನ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್ and report 1 acid and 1 basic radical. So this carries 10 marks. And submission of duly signed journal carries 6 marks. Journal ನೀವು ರೆಕಾರ್ಡ್ ಮಾಡಿರ್ತಿರಲ್ಲ ಅದಕ್ಕೆ 6 ಮಾರ್ಕ್ಸ್ ಬರ್ತದೆ. ಆಮೇಲೆ ರೀ ವೈವಾ ವೋಸ್ ಕ್ವಶನ್ಸ್ ವೈವಾ ಕ್ವಶನ್ಸ್ ಅನ್ನು ಎದ್ರ ಮೇಲೆ ಕೇಳ್ತಾರಪ್ಪ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ದ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ಫಂಕ್ಷನಲ್ ಗ್ರೂಪ್ಸ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂಡ್ ದಟ್ ಕ್ಯಾರೀಸ್ 4 ಮಾರ್ಕ್ಸ್. ಅಂದ್ರೆ ಟೋಟಲ್ ಎಷ್ಟು ಆಗ್ತದೆ ನೋಡ್ರಿ, 10 + 10 20, 6 marks for journal and 4 marks for viva. So total 30 marks ಆಯ್ತು. ಸೊ ಈಗ ನೋಡ್ರಿ ಮಾರ್ಕ್ಸ್ ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ 10 ಮಾರ್ಕ್ಸ್ ನ ಸಾಲ್ಟ್ ಅನಾಲಿಸಿಸ್ ಅಂತನ್ನಿ, 10 ಮಾರ್ಕ್ಸ್ ಟೈಟ್ರೇಷನ್ ಅಂತ ಕರ್ದಿ. ಸೊ 10 ಮಾರ್ಕ್ಸ್ ಯಾವ ತರ ಡಿವೈಡ್ ಆಗ್ತಾವ ಇಲ್ಲಿ ನೋಡ್ರಿ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕರಿಬಹುದು. ಸೊ ಕ್ವಶನ್ ನಂಬರ್ 1 ಅಂಡ್ ಕ್ವಶನ್ ನಂಬರ್ 2 ಅಂತ ಕೊಟ್ಟನೆ. ಕ್ವಶನ್ ನಂಬರ್ 1 2 ಇದು ನೀವು ಚೇಂಜ್ ಮಾಡ್ಕೋಬಹುದು. ಸೊ ನಿಮ್ ಕಾಲೇಜ್ ಒಳಗಡೆ ನಿಮಗೆ ಏನು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರಲ್ಲ ಅವಾಗ ನೀವು ಮೊದಲು ಸಾಲ್ಟ್ ಅನಾಲಿಸಿಸ್ ಮಾಡಂತ ಹೇಳ್ತಾರ, ಇಲ್ಲ ಫಸ್ಟ್ ಟೈಟ್ರೇಷನ್ ಮಾಡಂತ ಹೇಳ್ತಾರೆ. ಸೊ ದಟ್ ಬೇಸ್ಡ್ ಆನ್ ದ ಸಿಚುವೇಶನ್ ಮೊದಲು ನೀವು ಅಂದ್ರೆ ಎರಡು ಇತರನ ಮಾಡೋದಿರ್ತೈತಿ, ಮೊದಲು ಅದನ್ನ ಮಾಡಬಹುದು ಅಥವಾ ಟೈಟ್ರೇಷನ್ ಮಾಡಬಹುದು. ಓಕೆ, ಸಾಲ್ಟ್ ಅನಾಲಿಸಿಸ್ ನೋಡ್ರಿ 10 ಮಾರ್ಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗ್ತಾವ. ಪ್ರಿಲಿಮಿನರಿ ಟೆಸ್ಟ್ ಅಂತ ಮಾಡ್ತೀರಿ. ಯು ವಿಲ್ ಕ್ಯಾರಿ ಔಟ್ 3 ಪ್ರಿಲಿಮಿನರಿ ಟೆಸ್ಟ್. ಯಾವ್ರಿ, ಒಂದು ಸ್ಟೇಟ್ ಅಂದ್ರೆ ವೆದರ್ ದ ಗಿವನ್ ಸಾಲ್ಟ್ ಇಸ್ ಅಮಾರ್ಫಸ್ ಆರ್ ಕ್ರಿಸ್ಟಲೈನ್ ಮಾಡ್ತೀರಿ. ಸೆಕೆಂಡ್ ಒನ್ ಕಲರ್ ಆಫ್ ದ ಸಾಲ್ಟ್. ಥರ್ಡ್ ಒನ್ ಸಾಲಿಬಿಲಿಟಿ, ವೆದರ್ ದ ಗಿವನ್ ಸಾಲ್ಟ್ ಇಸ್ ಸಾಲಿಬಲ್ ಇನ್ ವಾಟರ್ ಆರ್ ಡೈಲ್ಯೂಟ್ HCl ಅಥವಾ ಡೈಲ್ಯೂಟ್ HCl ಅಂದ್ರೆ ಡೈಲ್ಯೂಟ್ ಆಸಿಡ್ಸ್ ಒಳಗಡೆ ಸಾಲಿಬಲ್ ಐತಿ. ಈ ಮೂರು ಒಳಗಡೆ ಸ್ಟೇಟ್, ಕಲರ್ ಮತ್ತು ಸಾಲಿಬಿಲಿಟಿ, ಈ 3 ಪ್ರಿಲಿಮಿನರಿ ಟೆಸ್ಟ್ ಒಳಗಡೆ ಮಿನಿಮಮ್ 2 ಕರೆಕ್ಟ್ ಆಗ್ಬೇಕ. 2 ಕರೆಕ್ಟ್ ಆದ್ರೆ ಎಷ್ಟು ಬರ್ತದ್ರಿ, 1 ಮಾರ್ಕ್ ಇದಕ್ಕೆ ಕೊಡ್ತಾರ. ಓಕೆ, ಪ್ರಿಲಿಮಿನರಿ ಟೆಸ್ಟ್ ಕ್ಯಾರೀಸ್ 1 ಮಾರ್ಕ್. ನೆಕ್ಸ್ಟ್ ನೋಡ್ರಿ ನೀವೇನ್ ಮಾಡ್ತೀರಿ, ಯು ವಿಲ್ ಸ್ಟಾರ್ಟ್ ಡಿಟೆಕ್ಟಿಂಗ್ ಆಸಿಡ್ ರಾಡಿಕಲ್ಸ್. ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ಪ್ರಿಲಿಮಿನರಿ ಟೆಸ್ಟ್ ಆದ ಕೂಡಲೇ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ಸ್ ಅಂಡ್ ಬೇಸಿಕ್ ರಾಡಿಕಲ್. ನೀವು ಆಸಿಡ್ ರಾಡಿಕಲ್ ಡಿಟೆಕ್ಷನ್ ಮಾಡೋದ್ರಿಂದ ಮೊದಲು ಏನ್ ಮಾಡ್ತೀರಿ, ಯು ವಿಲ್ ಡಿಟೆಕ್ಟ್ ದ ಗ್ರೂಪ್
ರಾಡಿಕಲ್ ಯಾವ ಗ್ರೂಪ್ ಒಳಗೆ ಪ್ರೆಸೆಂಟ್ ಐತಿ. ಸೊ ಆಸಿಡ್ ರಾಡಿಕಲ್ 3 ಗ್ರೂಪ್ ಒಳಗೆ ಇರ್ತಾವ, ಗ್ರೂಪ್ 1, ಗ್ರೂಪ್ 2 ಅಂಡ್ ಗ್ರೂಪ್ 3. ರೈಟ್, ಗ್ರೂಪ್ 1 ಒಳಗಡೆ ಯಾವ ಬರ್ತಾವ ನೆಕ್ಸ್ಟ್ ಹೇಳ್ತಾನೆ. ನೀವು ಕರೆಕ್ಟ್ ಗ್ರೂಪ್ ಅನ್ನ ಡಿಟೆಕ್ಟ್ ಮಾಡಿರಪ್ಪ ಅಂದ್ರೆ ದಟ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ನಿಮ್ಗೆ ಅಲ್ಲಿ ಯಾವ ರಾಡಿಕಲ್ ಐತಿ ಅಂತ ಹೇಳಿ ಗೊತ್ತಾಗ್ತದೆ. ಅದ್ರ ನೀವ್ ಏನ್ ಮಾಡ್ಬೇಕ್ರಿ, ಕನ್ಫರ್ಮೇಟರಿ ಟೆಸ್ಟ್ ಮಾಡ್ಬೇಕು, CT ಟೆಸ್ಟ್ ಅಂತ ಕರಿತಿರಲ್ಲ, CT ಟೆಸ್ಟ್ ಗೆ 2 ಮಾರ್ಕ್ಸ್. ಪ್ರಿಲಿಮಿನರಿಗೆ 1, ಕರೆಕ್ಟ್ ಗ್ರೂಪ್ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ 2, ಕನ್ಫರ್ಮೇಟರಿ ಟೆಸ್ಟ್ 2. ಅಂದ್ರೆ ಆಸಿಡ್ ರಾಡಿಕಲ್ ಎಷ್ಟು ಅಂತ ಹೇಳಿ ಟೋಟಲ್ 5 ಆಯ್ತು. ಅದ ಸೇಮ್ ಬೇಸಿಕ್ ರಾಡಿಕಲ್ ಮಾಡ್ತೀರಿ. ಬೇಸಿಕ್ ರಾಡಿಕಲ್ ಒಳಗೆ ಏನ್ ಮಾಡ್ತೀರಿ, ಕರೆಕ್ಟ್ ಗ್ರೂಪ್ ಡಿಟೆಕ್ಷನ್ 2 ಮಾರ್ಕ್ಸ್. ಗ್ರೂಪ್ ಗೊತ್ತಾದ ಕೂಡಲೇ ಕನ್ಫರ್ಮೇಟರಿ ಟೆಸ್ಟ್ ಮಾಡ್ತೀರಿ, ಅದಕ್ಕೆ 2 ಮಾರ್ಕ್ಸ್. ಆಮೇಲೆ ಕರೆಕ್ಟ್ ಪ್ರೊಸೀಜರ್ ಬರ್ದು ಏನ್ ರಿಪೋರ್ಟ್ ಮಾಡ್ತಿರಲ್ಲ, ರಿಸಲ್ಟ್ ಏನ್ ಬರೀತೀರಿ ನೋಡ್ರಿ, ದ ಗಿವನ್ ಸಾಲ್ಟ್ ಕಂಟೈನ್ ಆಸಿಡ್ ರಾಡಿಕಲ್ ಯಾವ್ದು ಬಂದಿರ್ತೈತೆ ಅದ, ಬೇಸಿಕ್ ರಾಡಿಕಲ್ ಯಾವ್ದೈತೆ ಅದ, ಆಮೇಲೆ ಸಾಲ್ಟ್ ಅನ್ನ ಏನ್ ಬರ್ದಿರಪ್ಪ ಅಂತಂದ್ರೆ ದಟ್ ಕ್ಯಾರೀಸ್ 1 ಮಾರ್ಕ್. ಸೊ ಟೋಟಲ್ ಎಷ್ಟಾಯ್ತು ಹೇಳ್ರಿ, 10. 1 ಮಾರ್ಕ್ ಫಾರ್ ಪ್ರಿಲಿಮಿನರಿ, 2 + 2 ಅಂದ್ರೆ 1 + 4 ಅಂದ್ರೆ 5, 6, 7, 8, 9 and this one is 10 mark. So this is how the distribution of marks takes place in salt analysis. ಇನ್ನ ಟೈಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ಸ್ ಕೇಳ್ತಾರೆ, ನಾನು ನಿಮಗೆ ಮುಂದೆ ಹೇಳ್ತಾನೆ. ಬ್ಯೂರೇಟ್ ಒಳಗಡೆ ನೀವು ಟೈಟ್ರೇಷನ್ ಮಾಡುವಾಗ ನಿಮಗೆ ಪ್ರೊಸೀಜರ್ ಕೊಡ್ತಾರೆ. ಓಕೆ, ಪ್ರೊಸೀಜರ್ ಕೊಟ್ಟಾರೆ ನಿಮ್ಗೆ ಗೊತ್ತಿರಬೇಕು ಬ್ಯೂರೇಟ್ ಒಳಗಡೆ ಯಾವ ಸೊಲ್ಯೂಷನ್ ನಾವು ಫಿಲ್ ಮಾಡ್ಬೇಕಾ, ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಏನ್ ತಗೋಬೇಕಾ, ನಾವು ಯಾವ ತರ ಪರ್ಫಾರ್ಮ್ ಮಾಡ್ಬೇಕಾ, ಟೈಟ್ರೇಷನ್ ಗೊತ್ತಿರಬೇಕು. ಸೊ ಇಲ್ಲಿ ನೋಡ್ರಿ ಮಾರ್ಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್, ನೀವೇನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರಲ್ಲ ಅದಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಟ್ಯಾಬ್ಯುಲರ್ ಕಾಲಮ್ ಅಂಡ್ ರೆಕಾರ್ಡಿಂಗ್ ದ ರೀಡಿಂಗ್ಸ್, ಟ್ಯಾಬ್ಯುಲರ್ ಕಾಲಮ್ ಹಾಕಿ ಅದ್ರ ಕರೆಕ್ಟ್ ಆಗಿ ರೀಡಿಂಗ್ ಬರೆಯೋದಕ್ಕೆ 1 ಮಾರ್ಕ್ ಇರ್ತದೆ. ಆಮೇಲೆ ಅಕ್ಯುರೇಸಿ ಫಾರ್ ಟೈಟರ್ ವ್ಯಾಲ್ಯೂ, ಅಕ್ಯುರೇಸಿ ಅಂತಂದ್ರ ಈಗ ನಿಮಗೆ 3 ರೀಡಿಂಗ್ ತೆಗಿ ಅಂತ ಹೇಳಿರ್ತಾರ. ಫಸ್ಟ್ ರೀಡಿಂಗ್ ಒಂದು 9 ಬಂದೈತೆ ತಿಳ್ಕೊರಿ. ಸೊ ದ ಫಸ್ಟ್ ರೀಡಿಂಗ್ ಇಸ್ 9 cc ಅಥವಾ 9 ml ಬಂದಿತ್ತಂದ್ರೆ ನೆಕ್ಸ್ಟ್ ರೀಡಿಂಗ್ ಶುಡ್ ಬಿ ಅಪ್ರಾಕ್ಸಿಮೇಟ್ಲಿ ವೆರಿ ಕ್ಲೋಸ್ ಟು 9. ಈಗ ಮೊದಲೇ ರೀಡಿಂಗ್ 9 ಬಂತು, ಆಮೇಲೆ ರೀಡಿಂಗ್ 10 ಬಂತು, 11 ಬಂತು ಅಂದ್ರೆ ನಿಮ್ಗೆ ಅಕ್ಯುರೇಸಿ ಮಾರ್ಕ್ಸ್ 0 ಬೀಳ್ತಾವ. ಅಲ್ಲಿ ನಿಮ್ದು 3 ಮಾರ್ಕ್ಸ್ ಲಾಸ್ ಆಗ್ತದೆ. ಅಕ್ಯುರೇಟ್ ಅಂದ್ರೆ ಹೆಂಗ್ರಿ, ಫಸ್ಟ್ ರೀಡಿಂಗ್ 9 ml ಅಥವಾ 9 cc ಬಂದಿತ್ತಂದ್ರೆ ನೆಕ್ಸ್ಟ್ ರೀಡಿಂಗ್ ಬಗ್ಗೆ ನಿಮ್ಗೊಂದು ಐಡಿಯಾ ಬರಬೇಕು, ನಂದು ಸೆಕೆಂಡ್ ರೀಡಿಂಗ್ 9 cc ಅಥವಾ 9 ಸಮೀಪನ ಬರ್ತತಿ ಅಂತ ಹೇಳಿ. ಸೊ ಎಷ್ಟು ಡಿಫ್ರೆನ್ಸ್ ಆಗ್ಬೇಕ್ರಿ, +or-0.3 ಒಳಗಡೆ ಡಿಫ್ರೆನ್ಸ್ ಇರಬೇಕು. ಈಗ 9 ಬಂದಿತ್ತಪ್ಪ ಅಂದ್ರೆ ನಿಮ್ದು ನೆಕ್ಸ್ಟ್ ರೀಡಿಂಗ್ 9.1 ಬರಬಹುದು, 9.2 ಅಥವಾ 9.3 ತನ ಇರಬೇಕು. ಅದಕ್ಕಿಂತ ಕಡಿಮೆ ಅಂತಂದ್ರೆ 8.8, 8.9 ಅಥವಾ 9 ಇರಬೇಕು. ಓಕೆ, ಇಷ್ಟ ಡಿಫ್ರೆನ್ಸ್ ಇರಬೇಕು. ಇದಕ್ಕಿಂತ ಜಾಸ್ತಿ ಹೋದ್ರೆ ಒಂದೊಂದು ಮಾರ್ಕ್ಸ್ ನ ಕಟ್ ಮಾಡ್ಕೊತ ಬರ್ತಾರೆ. ಓಕೆ, ಸೊ ಯು ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ಅಕ್ಯುರೇಸಿ. ಅದಕ್ಕೆ 3 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ರೈಟಿಂಗ್ ದ ಕರೆಕ್ಟ್ ಫಾರ್ಮುಲಾ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಮೊಲಾರಿಟಿ, ಫಾರ್ಮುಲಾ ಬರೀತೀರಿ. ಫಾರ್ಮುಲಾ ಇರ್ತದೆ A1M1 V1 = A2 M2 V2. ಸೊ ಅದು ಯಾವ್ದನ್ನ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡ್ತಿರ್ತಿರಲ್ಲ ಆ ಫಾರ್ಮುಲಾ ಕರೆಕ್ಟ್ ಆಗಿ ಬರದ ಕ್ಯಾಲ್ಕುಲೇಷನ್ ಮಾಡ್ರೆ 1 ಮಾರ್ಕ್ ಇರ್ತದೆ. ಆಮೇಲೆ ಕ್ಯಾಲ್ಕುಲೇಷನ್ 1 ಮಾರ್ಕ್, ಫಾರ್ಮುಲಾಗ 1 ಮಾರ್ಕ್, 2 ಮಾರ್ಕ್ ಆಯ್ತು. ಲಾಸ್ಟ್ ಫೈನಲಿ ರಿಸಲ್ಟ್ಗೆ 1 ಮಾರ್ಕ್ ಇರ್ತದೆ. ಸೊ ಟೋಟಲ್ ಎಷ್ಟಾತ್ ನೋಡ್ರಿ, 3 + 4 + 3 7 + 2 9 + 1 ಅಂದ್ರೆ ಟೋಟಲ್ 10 ಮಾರ್ಕ್ಸ್ ಆಯ್ತು. ವೈವಾ ಆನ್ ಫಂಕ್ಷನಲ್ ಗ್ರೂಪ್ ಅನಾಲಿಸಿಸ್, ನಾ ಇಲ್ಲಿ ಎಕ್ಸಾಕ್ಟ್ಲಿ ಹೇಳಂಗಿಲ್ಲ, ಫಂಕ್ಷನ್ ಗ್ರೂಪ್ ಅನಾಲಿಸಿಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ. ಸೊ ದಟ್ ಡಿಪೆಂಡ್ಸ್ ಆನ್ ದ ಎಕ್ಸಾಮಿನರ್. ಎಕ್ಸಾಮಿನರ್ಸ್ ಏನ್ ಮಾಡ್ಬೋದು ಹೇಳ್ರಿ, ಕ್ವಶನ್ಸ್ ಅನ್ನ ಫಂಕ್ಷನ್ ಗ್ರೂಪ್ ಮೇಲೂ ಕೇಳಬಹುದು, ಅಥವಾ ನಿಮ್ಗೆ ಕೊಟ್ಟಂತ ಸಾಲ್ಟ್ ಮೇಲೆ ಕೇಳಬಹುದು, ಅಥವಾ ಕೊಟ್ಟಂತ ಟೈಟ್ರೇಷನ್ ಮೇಲೂ ಕ್ವಶನ್ಸ್ ಕೇಳಬಹುದು. ಸೊ ಅವ್ರು ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ತಾರೆ. ಸಿಂಪಲ್ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ, ಬಹಳಷ್ಟು ಹೆದರೋ ಅವಶ್ಯಕತೆ ಇಲ್ಲ. ಫಂಕ್ಷನ್ ಗ್ರೂಪ್ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ಆ ಟೈಟ್ರೇಷನ್ ಮತ್ತೆ ನೀವು ಸಾಲ್ಟ್ ಅನಾಲಿಸಿಸ್ ಪ್ರೊಸೀಜರ್ ಏನಿರ್ತೈತಲ್ಲ ಚಾರ್ಟ್, ಅದು ಸ್ವಲ್ಪ ನಿಮಗೆ ಕರೆಕ್ಟ್ ಆಗಿ ನೆನಪಿರ್ಬೇಕು. ಸೊ ಅದ್ರ ಮೇಲೂ ಕ್ವಶನ್ಸ್ ಕೇಳ್ತಿರ್ತಾರೆ. ಓಕೆ, ನೆಕ್ಸ್ಟ್ ರೀ ಸಬ್ಮಿಷನ್ ಆಫ್ ರೆಕಾರ್ಡ್, ಅಂದ್ರೆ ಜರ್ನಲ್ ನೀವು ಸಬ್ಮಿಷನ್ ಮಾಡಕ 6 ಮಾರ್ಕ್ಸ್, ವೈವಾಗ 4 ಮಾರ್ಕ್, ಟೋಟಲ್ ಎಷ್ಟಾತ್ ಹೇಳ್ರಿ 30 ಮಾರ್ಕ್ಸ್. ಸೊ ದಿಸ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಇನ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್. ಈಗ ನೆಕ್ಸ್ಟ್ ನೋಡ್ರಿ, ಈ ಸಾಲ್ಟ್ ಅನಾಲಿಸಿಸ್ ಒಳಗಡೆ ನೀವೇನ್ ಮಾಡ್ತಿರಲ್ಲ ಆಸಿಡ್ ರಾಡಿಕಲ್ಸ್ ನೋಡ್ರಿ. ಫಸ್ಟ್ ಗ್ರೂಪ್, ದೇರ್ ಆರ್ 3 ಗ್ರೂಪ್ಸ್ ಫಾರ್ ದ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ಸ್. ನಿಮಗೆ ಇಲ್ಲಿ ಪ್ರೊಸೀಜರ್ ಹೇಳಂಗಿಲ್ಲ, ಪ್ರೊಸೀಜರ್ ನಿಮ್ ಕಾಲೇಜ್ ಒಳಗಡೆ ನಿಮ್ಗೆ ಚಾರ್ಟ್ ಕೊಟ್ಟಿರ್ತಾರಲ್ಲ, ನೀವು ಅದ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ರಿ. ನಿಮಗ್ ಗೊತ್ತಿರ್ಲಿ ಗ್ರೂಪ್ 1 ಒಳಗಡೆ ಯಾವ್ದು ರಾಡಿಕಲ್ ಇರ್ತದೆ, ಗ್ರೂಪ್ 2 ಒಳಗೆ ಯಾವ ಬರ್ತಾವ, ಮತ್ತು ಗ್ರೂಪ್ 3 ಒಳಗೆ ಯಾವ ಬರ್ತಾವ. ಗ್ರೂಪ್ 1 ಒಳಗಡೆ ಕಾರ್ಬೋನೇಟ್ ಇರ್ತದೆ. ಕಾರ್ಬೋನೇಟ್ ಅಂದ್ರೆ ಯಾವ್ದು ಹೇಳ್ರಿ, CO3-2. ರೈಟ್, ಇದ್ರ ನಿಮಗೆ ಪ್ರೊಸೀಜರ್ ಗೊತ್ತಿರಬೇಕು. ಏನ್ ಮಾಡ್ತೀರಿ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಹಾಕ್ತಿರಿ. ಬ್ರಿಸ್ಕ್ ಎಫರ್ವಸನ್ಸ್ ಬಂತಂದ್ರೆ, ಬ್ರಿಸ್ಕ್ ಎಫರ್ವಸನ್ಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗ್ತಿರ್ತದೆ. ಸೊ ಅದು ನಿಮ್ಮದು ಗ್ರೂಪ್ 1 ಕೊಡ್ತದೆ, ಅದ್ರದ್ದು CT ಗೊತ್ತಿರಬೇಕು. ಗ್ರೂಪ್ 2 ಒಳಗಡೆ ಯಾವ ರಾಡಿಕಲ್ಸ್ ಬರ್ತಾವ್ರಿ, ಕ್ಲೋರೈಡ್, ಬ್ರೋಮೈಡ್ ಅಂಡ್ ನೈಟ್ರೇಟ್. Cl-, ಕ್ಲೋರಿನ್ ಅನ್ನಬಾರ್ದ, ಕ್ಲೋರೈಡ್ ಮತ್ತೊಂದು ಯಾವ್ದ್ರಿ ರಾಡಿಕಲ್, ಬ್ರೋಮೈಡ್ ಮತ್ತೊಂದ್ರಿ ನೈಟ್ರೇಟ್. NO3- ಅಂದ್ರೆ ಯಾವ್ದು ಹೇಳ್ರಿ, ನೈಟ್ರೇಟ್. ನೈಟ್ರೇಟ್ ಟೆಸ್ಟ್ ಅದ ಒಂದು ಇಂಪಾರ್ಟೆಂಟ್ CT ಬರ್ತದೆ, ಕನ್ಫರ್ಮೇಟರಿ ಟೆಸ್ಟ್. ಯಾವ್ದು ಹೇಳ್ರಿ, ಬ್ರೌನ್ ರಿಂಗ್ ಟೆಸ್ಟ್ ಬರ್ತದೆ. ಓಕೆ, ಇವು ಯಾವ ಪ್ರೆಸೆಂಟ್ ಇಲ್ಲ ಅಂದ್ರೆ ನಿಮ್ದು ಆಸಿಡ್ ರಾಡಿಕಲ್ ಯಾವ ಗ್ರೂಪ್ ಒಳಗೆ ಇರ್ತದೆ ಅಂತಂದ್ರೆ ಗ್ರೂಪ್ 3 ಒಳಗೆ ಇರ್ತದೆ.
ಗ್ರೂಪ್ 3 ಒಳಗಡೆ ಯಾವ ರಾಡಿಕಲ್ ಇರ್ತದ್ರಿ SO4-2 ಅಂದ್ರೆ ಸಲ್ಫೇಟ್. ಸೊ ಇಷ್ಟ ನೋಡ್ರಿ ನೀವು ಆಸಿಡ್ ರಾಡಿಕಲ್ಸ್, ಇದ್ರೊಳಗಡೆ ಒಂದು ನೀವು ಡಿಟೆಕ್ಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಬೇಸಿಕ್ ರಾಡಿಕಲ್ಸ್. ಬೇಸಿಕ್ ರಾಡಿಕಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತ್ರಿ? ದ ಬೇಸಿಕ್ ರಾಡಿಕಲ್ ಸ್ಟಾರ್ಟ್ಸ್ ಫ್ರಮ್ ಗ್ರೂಪ್ 0 ಟು ಗ್ರೂಪ್ 6. ಇಲ್ಲಿ ಗ್ರೂಪ್ 0ದಿಂದ ಡೈರೆಕ್ಟ್ಲಿ ನಾ ಎಲ್ಲಿ ಶಿಫ್ಟ್ ಆಗಿನಪ್ಪ ಅಂದ್ರೆ ಗ್ರೂಪ್ 3. ಅಂದ್ರೆ ನಿಮ್ಗೆ ಗ್ರೂಪ್ 1 ಗ್ರೂಪ್ 2 ಕೊಟ್ಟಿರಂಗಿಲ್ಲ, ನೀವು ಡೈರೆಕ್ಟ್ಲಿ ಕಾಪಿ ಮಾಡ್ಬಿಡು. ಕಾಪಿ ಅಂದ್ರೆ ಹೆಂಗ್ ಹೇಳ್ರಿ, ನಿಮ್ಗೆ ಏನ್ ಪ್ರೊಸೀಜರ್ ನೆನಪಿರ್ತದಲ್ಲ ಚಾರ್ಟ್ ಒಳಗಡೆ ಗ್ರೂಪ್ 1 ಗ್ರೂಪ್ 2 ಆಸ್ ಇಟ್ ಈಸ್ ಬರೆದು ಬಿಡುದು. ಓಕೆ, ಗ್ರೂಪ್ 0 ಪ್ರೆಸೆಂಟ್ ಇರಲ್ಲ ಅಂದ್ರೆ ಡೈರೆಕ್ಟ್ಲಿ ಗ್ರೂಪ್ 3 ಬರ್ಬೇಕಾ. ಬಟ್ ಮೇಕ್ ಶೂರ್ ದಟ್ ಯು ಹ್ಯಾವ್ ರಿಟರ್ನ್ ಗ್ರೂಪ್ 1 ಅಂಡ್ ಗ್ರೂಪ್ 2. ಅದನ್ನ ರೆಕಾರ್ಡ್ ಮಾಡಕನ ಬೇಕು. ನೀವು ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗ್ತಾವ. ಓಕೆ, ಗ್ರೂಪ್ 0 ಒಳಗಡೆ ಯಾವ್ದು ಬೇಸಿಕ್ ರಾಡಿಕಲ್ ಇರ್ತದೆ ಅಂದ್ರೆ ಪಾಸಿಟಿವ್ ರಾಡಿಕಲ್ ಅಮೋನಿಯಂ ಅಯಾನ್ NH4+. ಇದು ಅಬ್ಸೆಂಟ್ ಇತ್ತಪ್ಪ ಅಂದ್ರೆ ಡೈರೆಕ್ಟ್ಲಿ ಎಲ್ಲಿ ಬರ್ತೀರಿ? ಗ್ರೂಪ್ 3 ಬರ್ತದೆ. ಗ್ರೂಪ್ 3 ಒಳಗಡೆ ಯಾವ ಇರ್ತದೆ ರೀ? ಅಲ್ಯೂಮಿನಿಯಂ ಇರ್ತದೆ. ಗ್ರೂಪ್ 3 ಅಬ್ಸೆಂಟ್ ಇದ್ರೆ ನೀವು ಡೈರೆಕ್ಟ್ಲಿ ಎಲ್ಲಿ ಬರ್ತೀರಿ? ಗ್ರೂಪ್ 4 ಗೆ ಬರ್ತೀರಿ. ಗ್ರೂಪ್ 4 ಒಳಗಡೆ 2 ರಾಡಿಕಲ್ಸ್ ಇದಾವೆ, ಒಂದು ಜಿಂಕ್ ಇದೆ, ಮತ್ತೊಂದು ಮ್ಯಾಂಗನೀಸ್. ಇದು ಅಬ್ಸೆಂಟ್ ಇತ್ತಪ್ಪ ಅಂದ್ರೆ ಗ್ರೂಪ್ 5 ಗೆ ಬರ್ತೀರಿ. ಗ್ರೂಪ್ 5 ಒಳಗಡೆ 3 ಬರ್ತಾವ, ಕ್ಯಾಲ್ಸಿಯಂ, ಬೇರಿಯಂ, ಸ್ಟ್ರಾನ್ಸಿಯಂ, Ca+2, Ba+2 ಆರ್ Sr+2. ಇಲ್ಲಿ ನೀವು ಡಿಸ್ಟಿಂಗ್ವಿಶ್ ಮಾಡ್ಕೋತೀರಿ, ಆಮೇಲೆ ಕನ್ಫರ್ಮೇಟರಿ ಟೆಸ್ಟ್ ಮಾಡ್ತೀರಿ. ಇದು ಪ್ರೆಸೆಂಟ್ ಇರಲ್ಲ ಅಂದ್ರೆ 6th ಗ್ರೂಪ್ ಒಳಗಡೆ. 6th ಗ್ರೂಪ್ ಒಳಗಡೆ ಯಾವ್ದು ಇರ್ತೈತ್ರಿ? ಮ್ಯಾಗ್ನೇಷಿಯಂ ಇರ್ತದೆ. ಓಕೆ, ಸೊ ದೀಸ್ ಆರ್ ದ ಓನ್ಲಿ ಬೇಸಿಕ್ ರಾಡಿಕಲ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಡಿಟೆಕ್ಟ್. ಓಕೆ, ಈ ನೋಡ್ರಿ ಟೈಟ್ರೇಷನ್ ಒಳಗಡೆ ಏನ್ ಬರಿಬೇಕು? ಎಕ್ಸಾಮಿನೇಷನ್ ಒಳಗಡೆ ಏಮ್, ಥಿಯರಿ, ಪ್ರೊಸೀಜರ್ ಇವೆಲ್ಲಾನು ಇರ್ತದೆ. ಬಟ್ ಇದ್ರೊಳಗಡೆ ಎಕ್ಸಾಮ್ ಒಳಗಡೆ ನಾವು ಪರ್ಟಿಕ್ಯುಲರ್ ಎಷ್ಟು ಬರಿಬೇಕು? ಫಾರ್ 10 marks ವಾಟ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಟು ರೈಟ್. ನೋಡ್ರಿ, ವಾಟ್ ಟು ರೈಟ್ ಇನ್ ಎಕ್ಸಾಮಿನೇಷನ್ ಪೇಪರ್ ಏನೇನ್ ಬರಿಬೇಕಪ್ಪ ಅಂದ್ರೆ ಯು ಹ್ಯಾವ್ ಟು ರೈಟ್ ರಿಯಾಕ್ಷನ್. ಏನ್ ರೆಡಾಕ್ಸ್ ರಿಯಾಕ್ಷನ್ ಆಗ್ತದಲ್ಲ ಅಲ್ಲಿ KMnO4 ಅಂಡ್ ಯಾವ್ದು ಹೇಳಿ ಫೆರಸ್ ಅಮೋನಿಯಂ ಸಲ್ಫೇಟ್ ಮಾಡ್ತಿರ್ತಿರಲ್ಲ, ಅದ್ರೊಳಗಡೆ ಯಾವ್ದು ರಿಯಾಕ್ಷನ್ ಯಾವ ತರ ಆಗ್ತಿರ್ತೈತೆ ಅದನ್ನ ರಿಯಾಕ್ಷನ್ ಬರಿಬೇಕು. ರಿಯಾಕ್ಷನ್ ಆದ ಕೂಡಲೇ ರೆಕಾರ್ಡ್ ಆಫ್ ಅಬ್ಸರ್ವೇಷನ್ ಬರಿಬೇಕು. ರೆಕಾರ್ಡ್ ಆಫ್ ಅಬ್ಸರ್ವೇಷನ್ ಅಂತಂದ್ರ ಸೊಲ್ಯೂಷನ್ ಟೇಕನ್ ಇನ್ ಬ್ಯೂರೇಟ್, ಸೊಲ್ಯೂಷನ್ ಟೇಕನ್ ಇನ್ ಕೋನಿಕಲ್ ಫ್ಲಾಸ್ಕ್. ಆ ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಏನ್ ಸೊಲ್ಯೂಷನ್ ತೊಗೊಂಡಿರ್ತಿರಲ್ಲ ಫೆರಸ್ ಅಮೋನಿಯಂ ಸಲ್ಫೇಟ್, ಅದ್ರ ಜೊತೆಗೆ H2SO4 ಆಡ್ ಮಾಡ್ತೀರಿ, ಅದು ಗೊತ್ತಿರಬೇಕು. ಆಮೇಲೆ ಟ್ಯಾಬ್ಯುಲರ್ ಕಾಲಮ್ ಹಾಕ್ಬೇಕು ಕರೆಕ್ಟ್ ಆಗಿ, ಫಾರ್ಮುಲಾ ಬರಿಬೇಕು. ಫಾರ್ಮುಲಾ ಆದ ಕೂಡಲೇ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನೀವೇನಿಲ್ಲ ರೆಕಾರ್ಡ್ ರೀಡಿಂಗ್ಸ್ ಬರ್ತಾವಲ್ಲ, ರೀಡಿಂಗ್ಸ್ ಆದ ಕೂಡಲೇ ಕ್ಯಾಲ್ಕುಲೇಷನ್ ಮಾಡಿ ಪ್ರಾಪರ್ ಆಗಿ ರಿಸಲ್ಟ್ ಬರಿಬೇಕು. ಸೊ ಇಲ್ಲಿ ಏನ್ ಬರೆಯುವಂಗಿಲ್ಲ, ಪ್ರೊಸೀಜರ್ ಬರೆಯುವಂಗಿಲ್ಲ. ಸೊ ದೀಸ್ ಆರ್ ದ ಓನ್ಲಿ ಪಾಯಿಂಟ್ಸ್ ಯು ಹ್ಯಾವ್ ಟು ರೈಟ್ ಇನ್ ಟೈಟ್ರೇಷನ್. ಮತ್ತೆ ಇನ್ನೊಂದು ನೋಡ್ರಿ, ಪ್ರೊಸೀಜರ್ ಕೊಟ್ಟಿರ್ತಾರ ರೈಟ್. ಫಾರ್ ಟೈಟ್ರೇಷನ್ ಪ್ರೊಸೀಜರ್ ಆಫ್ ದ ಎಕ್ಸ್ಪೆರಿಮೆಂಟ್ ವಿಲ್ ಬಿ ಗಿವನ್. ಪ್ರೊಸೀಜರ್ ಅಂತಂದ್ರ ಬ್ಯೂರೇಟ್ ಒಳಗಡೆ ಅದು ಮತ್ತೆ ನಿಮ್ದು ಪ್ರೊಸೀಜರ್ ಅಗೇನ್ ಇಟ್ ಇಂಡಿಕೇಟ್ಸ್ ರೆಕಾರ್ಡ್ ಆಫ್ ಅಬ್ಸರ್ವೇಷನ್. ಬ್ಯೂರೇಟ್ ಒಳಗಡೆ ಏನ್ ತಗೋಬೇಕಾ, ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಏನ್ ತಗೋಬೇಕಾ, ಅದ್ರ ಜೊತೆ ಏನ್ ಆಡ್ ಮಾಡ್ಬೇಕಾ, ಇಂಡಿಕೇಟರ್ ಯಾವ್ದು ಯೂಸ್ ಮಾಡ್ಬೇಕಾ, ಇವೆಲ್ಲ ಕೊಟ್ಟಿರ್ತಾರ. ಪ್ರೊಸೀಜರ್ ಕೊಟ್ಟಿರ್ತಾರ ಟೈಟ್ರೇಷನ್ ದ. ಸೊ ಎಷ್ಟು ಬರ್ದ್ರಪ್ಪ ಅಂದ್ರೆ ಕ್ಲಿಯರ್ಲಿ ನಿಮಗೆ 10 marks. ಬಹಳ ಈಸಿ ಇರ್ತದೆ ಟೈಟ್ರೇಷನ್. ಸೊ ಹೆದರುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್. ವೈವಾ ಕ್ವಶನ್ಸ್ ಪ್ಯೂರ್ಲಿ ಆರ್ಗ್ಯಾನಿಕ್ ಫಂಕ್ಷನ್ ಗ್ರೂಪ್ ಮೇಲೆ ಇರ್ತಾವ. ಬಟ್ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರ ದ ಎಕ್ಸಾಮಿನರ್ ಮೇ ಆಸ್ಕ್ ಕ್ವಶನ್ ಫ್ರಮ್ ಔಟ್ ಆಫ್ ದಿಸ್ ಆರ್ಗ್ಯಾನಿಕ್ ಫಂಕ್ಷನ್ ಗ್ರೂಪ್ಸ್ ಆಲ್ಸೋ. ಇದನ್ನ ಬಿಟ್ಟು ಹೊರಗಡೆನೂ ಕೇಳ್ಬೋದು. ಹೊರಗಡೆ ಅಂದ್ರೆ ಯಾವ ಕ್ವಶನ್ಸ್ ಕೇಳ್ಬೋದ್ರಿ? ನಿಮಗೆ ಕೊಟ್ಟಿರುವಂತ ಸಾಲ್ಟ್ ಮೇಲೆ ಕೇಳ್ಬೋದು. ಈಗ ಸಾಲ್ಟ್ ಈಗ ನಿಮಗೆ ಗ್ರೂಪ್ 2 ರಾಡಿಕಲ್ಸ್ ಪ್ರೆಸೆಂಟ್ ಇದ್ದು ಅಂತಂದ್ರೆ ಗ್ರೂಪ್ 2 ನೀವು ಡಿಟೆಕ್ಟ್ ಮಾಡ್ಬೇಕಾದ್ರೆ ಯಾವ ಕೆಮಿಕಲ್ಸ್ ಆಡ್ ಮಾಡ್ತೀರಿ? ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಹಾಕ್ತೀರಿ. ಏನ್ ಅಬ್ಸರ್ವೇಷನ್ ಬಂತ? ಕಲರ್ಲೆಸ್ ಗ್ಯಾಸ್ ಬಂತ ಅಥವಾ ರೆಡ್ಡಿಶ್ ಬ್ರೌನ್ ಗ್ಯಾಸ್ ಬಂತ? ಬರ್ಲಿಲ್ಲ ಅಂತ ಕಾಪರ್ ಟರ್ನಿಂಗ್ಸ್ ಹಾಕ್ತಿರಿ, ಬಾಯ್ಲ್ ಮಾಡ್ತೀರಿ, ರೆಡ್ಡಿಶ್ ಬ್ರೌನ್ ವೇಪರ್ಸ್ ಬರ್ತಾವಿಲ್ಲ ನೋಡ್ತೀರಿ. ಈ ತರ ಪ್ರೊಸೀಜರ್ ಕೇಳ್ತಾರೆ ರೈಟ್. ಇದಾದ ಕೂಡಲೇ ಟೈಟ್ರೇಷನ್ ಒಳಗಡೆ ಯಾವ್ದು ಇಂಡಿಕೇಟರ್ ಯೂಸ್ ಮಾಡತ್ತೀರಿ ಅಂತ ಕೇಳ್ತಾರೆ. ಸೊ KMnO4 ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ಇಂಡಿಕೇಟರ್. ಎಂಡ್ ಪಾಯಿಂಟ್ ಏನ್ ಬರ್ತದ ಅಂತ ಕೇಳ್ತಾರೆ. ದ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್ ಇಸ್ ಕಲರ್ಲೆಸ್ ಟು ಪೇಲ್ ಪಿಂಕ್ ಕಲರ್ ಬರ್ತದ. ವಾಟ್ ಈಸ್ ದ ಪರ್ಪಸ್ ಆಫ್ ಆಡಿಂಗ್ H2SO4? H2SO4 ಯಾಕೆ ಆಡ್ ಮಾಡುತ್ತೆ? ಟು ಮೇಂಟೈನ್ acidic ನೇಚರ್ ಆಫ್ ದ ಟೈಟ್ರೇಷನ್. ಇಟ್ ಫರ್ನಿಶಸ್ H+ ions. acidic ನೇಚರ್ ಅನ್ನ ಮೇಂಟೈನ್ ಮಾಡಾಕ H2SO4 ಅನ್ನ ಆಡ್ ಮಾಡ್ತಾರೆ. ಇದು ಒಂದು ರೀಸನ್. ಮತ್ತೊಂದು ರೀಸನ್, ಇಟ್ ಪ್ರಿವೆಂಟ್ಸ್ ರಿಡಕ್ಷನ್ ಆಫ್ MnO4 ಟು MnO2. MnO4 ಇದ್ದದ್ದ MnO2 ರಿಡಕ್ಷನ್ ಆಗುವುದನ್ನ ಪ್ರಿವೆಂಟ್ ಮಾಡ್ತದೆ. ಅದಕ್ಕೂ ನಾವು H2SO4 ಆಡ್ ಮಾಡ್ತೀವಿ. ಮತ್ತೊಂದು ಕ್ವಶನ್ ಏನ್ ಅರೈಸ್ ಮಾಡ್ಬೋದು ಅವರ, H2SO4 ಯಾಕೆ ಆಡ್ ಮಾಡ್ತೀರಿ, HCl ಯಾಕೆ ಆಡ್ ಮಾಡ್ಲಿಲ್ಲ, HNO3 ಯಾಕೆ ಆಡ್ ಮಾಡ್ಲಿಲ್ಲ ಅಂತ ಕ್ವಶನ್ ಕೇಳ್ಬೋದು. HNO3 ನಾವು ಯಾಕೆ ಆಡ್ ಮಾಡಂಗಿಲ್ಲ ಅಂದ್ರೆ HNO3 ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ದಟ್ ಇಸ್ ವೈ ವಿ ಡೋಂಟ್ ಯೂಸ್ HNO3. ಮತ್ತೆ HCl ಯಾಕೆ ಆಡ್ ಮಾಡಂಗಿಲ್ಲ ಅಂತ ಕೇಳಬಹುದು. HCl ಗೆಟ್ಸ್ ಆಕ್ಸಿಡೈಸ್ಡ್ ಟು ಕ್ಲೋರಿನ್. HCl ಇದ್ದದ ಕ್ಲೋರಿನ್ ಆಗಿ ಆಕ್ಸಿಡೇಷನ್ ಆಗ್ತದಲ್ಲ, ಅದಕ್ಕಾಗಿ HNO3 ಮತ್ತೆ HCl ಆಡ್ ಮಾಡಂಗಿಲ್ಲ, H2SO4 ಅನ್ನ ಆಡ್ ಮಾಡ್ತಾರೆ. ಓಕೆ, ಈ ತರ ಕ್ವಶನ್ಸ್ ಕೇಳ್ತಿರ್ತಾರೆ. ಆರ್ ಸಮ್ ಜನರಲ್ ಕ್ವಶನ್ಸ್ ದೇ ಮೇ ಆಲ್ಸೋ ಆಸ್ಕ್. ಯಾವ ತರ? ರೈಟ್ ದ ಸ್ಟ್ರಕ್ಚರ್ ಆಫ್ ಫಿನಾಲ್, ರೈಟ್ ದ ಸ್ಟ್ರಕ್ಚರ್ ಆಫ್ ಬೆಂಜೋಯಿಕ್ ಆಸಿಡ್, ರೈಟ್ ದ ಸ್ಟ್ರಕ್ಚರ್ ಆಫ್ ಫಿನಾಪ್ತಲೀನ್.
ಅಥವಾ ರೈಟ್ ದ ಫಂಕ್ಷನ್ ಗ್ರೂಪ್ ಆಫ್ ಸಮ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಈ ತರನು ಕ್ವಶನ್ಸ್ ಮಾಡಬಹುದಾ. ಸೊ ದೀಸ್ ಆರ್ ಜನರಲ್ ಕ್ವಶನ್ಸ್ ವಿಚ್ ಆರ್ ರಿಲೇಟೆಡ್ ಟು ಯುವರ್ ಥಿಯರಿ ಸಿಲೆಬಸ್. ಇವು ಈ ತರನು ಕೇಳ್ಬೋದು. ಬಟ್ ರೂಲ್ ಪ್ರಕಾರ ದೇ ಶುಡ್ ಆಸ್ಕ್ ಕ್ವಶನ್ಸ್ ಫ್ರಮ್ ಆರ್ಗ್ಯಾನಿಕ್ ಫಂಕ್ಷನಲ್ ಗ್ರೂಪ್ಸ್. ಅವು ಯಾವ್ಯಾವ ನೋಡ್ರಿ. ಟೆಸ್ಟ್ ಫಾರ್ ಆಲ್ಕೋಹಾಲ್ ಅಂದ್ರೆ ಆಲ್ಕೋಹಾಲಿಕ್ OH ಗ್ರೂಪ್ ಮೇಲೆ ವೈವಾ ಕ್ವಶನ್ಸ್ ಕೇಳ್ಬೋದು. ಅಂದ್ರೆ ಯಾವ್ಯಾವ ಟೆಸ್ಟ್ ಮಾಡ್ತೀರಿ ನೀವು, ಯಾವ್ಯಾವ ಟೆಸ್ಟ್ ಮಾಡ್ತೀರಿ ಆಲ್ಕೋಹಾಲಿಕ್ OH ಗ್ರೂಪ್ ಅನ್ನ ಡಿಟೆಕ್ಟ್ ಮಾಡಕ ಅಂತ ಕೇಳ್ತಾರೆ. ಅವಾಗ 2 ಟೆಸ್ಟ್ ಬರ್ತಾವ. ಟು ಡಿಟೆಕ್ಟ್ ಆಲ್ಕೋಹಾಲಿಕ್ OH ಗ್ರೂಪ್ ದೇರ್ ಆರ್ 2 ಟೆಸ್ಟ್ಸ್. ಒನ್ ಈಸ್ ಸೀರಿಕ್ ಅಮೋನಿಯಂ ನೈಟ್ರೇಟ್ ಟೆಸ್ಟ್, another one is Lucas reagent test. ಇವು ಯಾವ್ದಾದ್ರು ಅಂದ್ರೆ 4 ಕ್ವಶನ್ ಕೇಳುವಾಗ ನೇಮ್ ಎನಿ ಒನ್ ಟೆಸ್ಟ್ ಟು ಡಿಟೆಕ್ಟ್ ಆಲ್ಕೋಹಾಲಿಕ್ OH ಗ್ರೂಪ್ ಅಂತ ಕೇಳಿದಾಗ ನೀವು ಯಾವ್ದಾದ್ರು ಒಂದನ್ನ ನೇಮ್ ಮಾಡಬಹುದು. ಐದರ್ ಸೀರಿಕ್ ಅಮೋನಿಯಂ ನೈಟ್ರೇಟ್ ಟೆಸ್ಟ್ ಆರ್ ಲೂಕಾಸ್ ರಿಯೇಜೆಂಟ್ ಟೆಸ್ಟ್. ಈ ತರ ಬಿಟ್ಟು ಮತ್ತೆ ಯಾವ ತರ ಕ್ವಶನ್ ಮಾಡಬಹುದು. ಎಕ್ಸ್ಪ್ಲೈನ್ ಸೀರಿಕ್ ಅಮೋನಿಯಂ ನೈಟ್ರೇಟ್ ಟೆಸ್ಟ್ ಅಂತ ಅಂದಾಗ, ಅಥವಾ ಯಾವ ಕಲರ್ ಬರ್ತೈತಿ ಪ್ರಿಸಿಪಿಟೇಟ್ ಅಂದಾಗ, ಯಾವಾಗ ನಾವು ಕೊಟ್ಟಂತ ಆಲ್ಕೋಹಾಲಿಗೆ ಸೀರಿಕ್ ಅಮೋನಿಯಂ ನೈಟ್ರೇಟ್ ಹಾಕ್ತಿರಲ್ಲ, ದಟ್ ಆಲ್ಕೋಹಾಲ್ ಕನ್ವರ್ಟ್ಸ್ ಟು ಪಿಂಕ್ ಆರ್ ರೆಡ್ ಕಲರ್ ಅನ್ನ ಕೊಡ್ತದೆ. ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಬಂತಂದ್ರ ಅದು ನಿಮ್ಗೆ ಕೊಟ್ಟಿರುವಂತ ಆರ್ಗ್ಯಾನಿಕ್ ಕಂಪೌಂಡ್ ಯಾವ್ದು ಇರ್ತದೆ, ಆಲ್ಕೋಹಾಲ್. ಇಲ್ಲಿ ಕ್ವಶನ್ ಯಾವ ತರ ಕೇಳಬಹುದಾ, ವಾಟ್ ಈಸ್ ದ ಕಲರ್ ಒಬ್ಟೇನ್ಡ್ ವೆನ್ ಆಲ್ಕೋಹಾಲ್ ಇಸ್ ಟ್ರೀಟೆಡ್ ವಿತ್ ಸೀರಿಕ್ ಅಮೋನಿಯಂ ನೈಟ್ರೇಟ್. ಆಲ್ಕೋಹಾಲಿಗೆ ಸೀರಿಕ್ ಅಮೋನಿಯಂ ನೈಟ್ರೇಟ್ ಅನ್ನ ಹಾಕಿದಾಗ ಯಾವ ಕಲರ್ ಬರ್ತದೆ, ಪಿಂಕ್ ಆರ್ ರೆಡ್ ಕಲರ್. ಸೆಕೆಂಡ್ ಟೆಸ್ಟ್ ಮತ್ತೊಂದು ಯಾವ್ದು ಹೇಳ್ರಿ, ಆಲ್ಕೋಹಾಲಿಕ್ OH ಗ್ರೂಪ್ ನ ಡಿಟೆಕ್ಟ್ ಮಾಡೋದ ಲೂಕಾಸ್ ರಿಯೇಜೆಂಟ್ ಟೆಸ್ಟ್. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಲೂಕಾಸ್ ರಿಯೇಜೆಂಟ್ ಅಂದ್ರೆ ಏನ್ರಿ, ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಅನ್ಹೈಡ್ರಸ್ ZnCl2 ಅಂಡ್ ಕಾನ್ಸಂಟ್ರೇಟೆಡ್ HCl. Mixture of anhydrous zinc chloride and concentrated HCl is called as Lucas reagent. Lucas reagent ನೀವು ಥಿಯರಿದೊಳಗೆ ಕಲ್ತಿರ್ತೀರಿ. Lucas reagent is used to distinguish primary, secondary and tertiary alcohols. ಹೆಂಗ್ ಮಾಡ್ತೀರಿ, ಆಲ್ಕೋಹಾಲಿಗೆ ನಾವು ಲೂಕಾಸ್ ರಿಯೇಜೆಂಟ್ ಹಾಕಿದಾಗ ಟರ್ಬಿಡಿಟಿ ಬರ್ತದೆ. ಆ ಟರ್ಬಿಡಿಟಿ ಯಾವ ಕಾಂಪೌಂಡ್ ಇರ್ತದೆ ರೀ, ಅಲ್ಕೈಲ್ ಹ್ಯಾಲೈಡ್ ಫಾರ್ಮೇಶನ್ ಆಗಿರ್ತದೆ. ಸೊ ಟರ್ಬಿಡಿಟಿ ಯಾವ ತರ ಅಪಿಯರ್ ಆಗ್ತದೆ ನಿಮ್ಗೆ ಗೊತ್ತಿರಬೇಕು. ಸೊ ಇಫ್ ಟರ್ಬಿಡಿಟಿ ಅಪಿಯರ್ಸ್ ಇಮಿಡಿಯೇಟ್ಲಿ, ನಾವು ಲೂಕಾಸ್ ರಿಯೇಜೆಂಟ್ ಅನ್ನು ಆಲ್ಕೋಹಾಲ್ ಹಾಕಿದಾಗ ಆ ಟರ್ಬಿಡಿಟಿ ಇಮಿಡಿಯೇಟ್ಲಿ ಬಂದಿತ್ತಂದ್ರ ಆ ಆಲ್ಕೋಹಾಲ್ ಯಾವ್ದು ಇರ್ತದೆ, ಟರ್ಷರಿ ಆಲ್ಕೋಹಾಲ್ ಇರ್ತದೆ. ಈಗ ನಾವು ಆಲ್ಕೋಹಾಲಿಕ್ ಲೂಕಾಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಇಫ್ ದ ಟರ್ಬಿಡಿಟಿ ಅಪಿಯರ್ಸ್ ಆಫ್ಟರ್ 5 to 10 minutes, ಒಂದ್ 5 ರಿಂದ 10 ನಿಮಿಷ ಆದ್ಕೂಲ ಅದು ಟರ್ಬಿಡಿಟಿ ಬಂತಂತಂದ್ರ ಅದು ಯಾವ ಆಲ್ಕೋಹಾಲ್ ಇರ್ತದೆ, ಸೆಕೆಂಡರಿ ಆಲ್ಕೋಹಾಲ್ ಇರ್ತದೆ. ಈಗ ನೀವು ಆಲ್ಕೋಹಾಲ್ ಲೂಕಾಸ್ ರಿಯೇಜೆಂಟ್ ಹಾಕಿದಾಗ ರೂಮ್ ಟೆಂಪರೇಚರ್ ಟರ್ಬಿಡಿಟಿನ ಬರಲಿಲ್ಲ, ಆ ಟರ್ಬಿಡಿಟಿ ಬರೀ ಹೀಟ್ ಮಾಡಿದಾಗ ಬತ್ತ ತಿಳ್ಕೊರಿ, ಆ ಆಲ್ಕೋಹಾಲ್ ಯಾವ್ದು ಇರ್ತದೆ, ಪ್ರೈಮರಿ ಆಲ್ಕೋಹಾಲ್ ಇರ್ತದೆ. ಸೊ ದಿಸ್ ಇಸ್ ಹೌ you distinguish alcohols by using Lucas reagent. ಇದ್ರ ಮೇಲೂ ಬಹಳಷ್ಟು ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ. ಓಕೆ, ಸೊ ದೀಸ್ ಆರ್ ದ ಟೂ ಟೆಸ್ಟ್ಸ್ ವಿಚ್ ಆರ್ ಯೂಸ್ ಟು ಡಿಟೆಕ್ಟ್ ಆಲ್ಕೋಹಾಲಿಕ್ OH ಗ್ರೂಪ್. ಇನ್ ನೆಕ್ಸ್ಟ್ ನೋಡ್ರಿ, ಟೆಸ್ಟ್ ಫಾರ್ ಫಿನಾಲ್ಸ್ ಅಂದ್ರೆ ಫಿನಾಲಿಕ್ OH ಗ್ರೂಪ್ ಅನ್ನ ಟೆಸ್ಟ್ ಮಾಡ್ಬೇಕಾದ್ರೆ ಯಾವ್ಯಾವ ಟೆಸ್ಟ್ ಅದಾವ, ಇಲ್ಲಿ 2 ಬರ್ತಾವ. ಒಂದು ನ್ಯೂಟ್ರಲ್ ಫೆರಿಕ್ ಕ್ಲೋರೈಡ್ ಟೆಸ್ಟ್, ಫೆರಿಕ್ ಕ್ಲೋರೈಡ್ FeCl3. ನ್ಯೂಟ್ರಲ್ ಫೆರಿಕ್ ಕ್ಲೋರೈಡ್ ಅನ್ನ ನಾವು ಫಿನಾಲ್ಗೆ ಹಾಕಿದಾಗ ಯಾವ್ದು ಬರ್ತದ್ರಿ, ವೈಲೆಟ್ ಕಲರ್ ಬರ್ತದ. ಇಲ್ಲಿ ಕ್ವಶನ್ ಕೇಳ್ತಾರೆ, ನೇಮ್ ಎನಿ ಒನ್ ಟೆಸ್ಟ್ ಟು ಡಿಟೆಕ್ಟ್ ಫಿನಾಲ್ ಅಂತ ಕೇಳಿದಾಗ ಯಾವ್ದಾದ್ರು ಒಂದು ಟೆಸ್ಟ್ ಅನ್ನು ನೇಮ್ ಮಾಡಂತ ಕೇಳ್ತಾರೆ. ಅವಾಗ ನೀವು ಐದರ್ ನ್ಯೂಟ್ರಲ್ ಫೆರಿಕ್ ಕ್ಲೋರೈಡ್ ಟೆಸ್ಟ್ ಆರ್ ಥ್ಯಾಲಿನ್, P ಸೈಲೆಂಟ್ ಇರ್ಬೇಕಾ, ಥ್ಯಾಲಿನ್ ಫ್ಯೂಷನ್ ಟೆಸ್ಟ್, ಯಾವ್ದಾದ್ರು ಒಂದು ಟೆಸ್ಟ್ ನೀವು ನೇಮ್ ಮಾಡ್ಬೋದು. ಯಾವ ಕಲರ್ ಬರ್ತೈತಿ ಅಥವಾ ಏನ್ ಫಾರ್ಮೇಶನ್ ಆಗ್ತೈತಿ ಅಂತ ಕೇಳಿದಾಗ, ಈ ಫಿನಾಲಿಗೆ ನೀವು ಫೆರಿಕ್ ಕ್ಲೋರೈಡ್ ಹಾಕಿದಾಗ ಏನ್ ಬರ್ತೈತಿ ಹೇಳ್ರಿ, ವೈಲೆಟ್ ಕಲರೈಸೇಷನ್ ಆಗ್ತದೆ. ಥ್ಯಾಲಿನ್ ಫ್ಯೂಷನ್ ಟೆಸ್ಟ್ ಹೆಂಗ್ ಮಾಡ್ತೀರಿ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀರಿ, ಫಿನಾಲಿಗೆ ನಾವು ಥ್ಯಾಲಿಕ್ ಅನ್ಹೈಡ್ರೈಡ್ ಹಾಕೋದ, ಥ್ಯಾಲಿಕ್ ಅನ್ಹೈಡ್ರೈಡ್ ಸ್ವಲ್ಪ ಏನ್ ಆಡ್ ಮಾಡೋದು ಹೇಳ್ರಿ, ಕಾನ್ಸಂಟ್ರೇಟೆಡ್ H2SO ಸೂಪರ್ ನಾವು ಹೀಟ್ ಮಾಡಿದ್ವಿ ಅಂತಂದ್ರೆ ಅದನ್ನ NaOH ಒಳಗಡೆ ಆಡ್ ಮಾಡಿದಾಗ ಇಟ್ ವಿಲ್ ಗಿವ್ ಪಿಂಕ್ ಕಲರ್. ಕ್ವಶನ್ಸ್ ಯಾವ ತರ ಕೇಳ್ಬೋದ್ರಿ, ವಾಟ್ ಈಸ್ ದ ಕಲರ್ ಒಬ್ಟೇನ್ಡ್ ಇನ್ ನ್ಯೂಟ್ರಲ್ ಫೆರಿಕ್ ಕ್ಲೋರೈಡ್ ಟೆಸ್ಟ್, ಯಾವ್ದು ಬರ್ತದ್ರಿ, ವೈಲೆಟ್ ಕಲರ್. ವಾಟ್ ಈಸ್ ದ ಕಲರ್ ಒಬ್ಟೇನ್ಡ್ ಇನ್ ಥ್ಯಾಲಿನ್ ಫ್ಯೂಷನ್ ಟೆಸ್ಟ್, ಯಾವ ಕಲರ್ ಬರ್ತದ್ರಿ, ಪಿಂಕ್ ಕಲರ್ ಬರ್ತದ. ಈ ತರ ಕ್ವಶನ್ಸ್ ಅನ್ನ ಕೇಳಬಹುದಾ ಫಿನಾಲಿಕ್ OH. ಇನ್ ನೆಕ್ಸ್ಟ್ ನೋಡ್ರಿ, ಟೆಸ್ಟ್ ಫಾರ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಥವಾ ಟೆಸ್ಟ್ ಫಾರ್ ಕಾರ್ಬೋನಿಲ್ ಕಂಪೌಂಡ್ಸ್ ಅಂತಾನು ಹೇಳ್ಬಹುದು. ಟೆಸ್ಟ್ ಫಾರ್ ಕಾರ್ಬೋನಿಲ್ ಕಂಪೌಂಡ್ಸ್, ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಏನ್ರಿ, CHO, ಕೀಟೋನ್ಸ್ ಫಂಕ್ಷನ್ ಗ್ರೂಪ್ ಏನ, CO. ಇಲ್ಲಿ ಟೆಸ್ಟ್ ಯಾವ ಬರ್ತಾವ ನೋಡ್ರಿ. ಸೊ ದ ಟೆಸ್ಟ್ಸ್ ಆರ್, ಸೊ ಫಸ್ಟ್ ಒನ್ ಇಸ್ 2,4-DNP ಟೆಸ್ಟ್ ಅಂಡ್ ಸೆಕೆಂಡ್ ಒನ್ ಇಸ್ ಟಾಲನ್ಸ್ ರಿಯೇಜೆಂಟ್ ಟೆಸ್ಟ್. 2,4-DNP ಫುಲ್ ಫಾರ್ಮು ಕೇಳ್ತಾರೆ. 2,4-DNP ಅಂತಾರ, ಬಹಳಷ್ಟು ಸ್ಟೂಡೆಂಟ್ಸ್ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಹೇಳುದ. 2,4 ಡೈನೈಟ್ರೋಫಿನೈಲ್ ಹೈಡ್ರಜಿನ್ ಫುಲ್ ಹೇಳಕ್ ಬೇಕ್ರಿ. ಡೈನೈಟ್ರೋಫಿನೈಲ್ ಅಷ್ಟ ಅಂತಂದ್ರೆ ರಾಂಗ್ ಆಗ್ತದ. 2,4-DNP ಫುಲ್ ಫಾರ್ಮ್ ಏನ್ ಹೇಳ್ರಿ, 2,4 ಡೈನೈಟ್ರೋಫಿನೈಲ್ ಹೈಡ್ರಜಿನ್. ಸೊ ಈಗ ನೋಡ್ರಿ, ಯಾವಾಗ ಕಂಪೌಂಡ್ ಅನ್ನ ನಾವು 2,4-DNP ಜೊತೆ ಟ್ರೀಟ್ ಮಾಡಿದಾಗ ಅಲ್ಲಿ ಏನ್ ಬರ್ತದೆ ಹೇಳ್ರಿ, ಆರೆಂಜ್ ಕಲರ್ ಫಾರ್ಮೇಶನ್ ಆಗ್ತದೆ. ಆರೆಂಜ್ ಕಲರ್ ಫಾರ್ಮೇಶನ್ ಆಗ್ತಂದ್ರೆ ಇದೇನ್ ಇಂಡಿಕೇಟ್ ಮಾಡ್ತದ್ರಿ, ಆ ಆರ್ಗ್ಯಾನಿಕ್ ಕಂಪೌಂಡ್ ಕಾರ್ಬೋನಿಲ್ ಕಂಪೌಂಡ್ ಇದೆ. ಕಾರ್ಬೋನಿಲ್ ಕಂಪೌಂಡ್ಸ್ ಅಂದ್ರೆ ಯಾವ್ರಿ, ಬೋತ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಆರ್ ಕಾಲ್ಡ್ ಆಸ್
ಕಾರ್ಬೋನಿಲ್ ಕಾಂಪೌಂಡ್ಸ್. ಹಂಗಾರೆ ಇಲ್ಲಿ ಏನ್ ಫಾರ್ಮ್ ಆಗಿರ್ತೈತ್ರಿ ಆರೆಂಜ್ ಕಲರ್ಡ್ ಡೈನೈಟ್ರೋಫಿನೈಲ್ ಹೈಡ್ರೋಜಿನ್ ಗಿವ್ಸ್ ರೈಸ್ ಟು 2,4 ಡೈನೈಟ್ರೋಫಿನೈಲ್ ಹೈಡ್ರೋಜೋನ್ ಕೊಟ್ಟಿರ್ತದ. ಆ ಕಾಂಪೌಂಡ್ ಆರೆಂಜ್ ಕಲರ್ಡ್ ಗತೆ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗಿರ್ತದೆ. ರೈಟ್. ಸೆಕೆಂಡ್ ಟೆಸ್ಟ್ ಯಾವ್ದು ಹೇಳ್ರಿ? ಟಾಲನ್ಸ್ ರಿಯೇಜೆಂಟ್ ಟೆಸ್ಟ್. ಟಾಲನ್ಸ್ ರಿಯೇಜೆಂಟ್ ಯೂಶುವಲಿ ಎದಕ್ಕೆ ಯೂಸ್ ಮಾಡ್ತಾರ? ಟು ಡಿಸ್ಟಿಂಗ್ವಿಶ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಇಲ್ಲಿ ನಿಮ್ಗೆ ಯಾವ ತರ ಕ್ವಶನ್ ಕೇಳಬಹುದು ಅಂತಂದ್ರ, ಟಾಲನ್ಸ್ ರಿಯೇಜೆಂಟ್ ಅಂದ್ರೆ ಏನ? ಟಾಲನ್ಸ್ ರಿಯೇಜೆಂಟ್ ಈಸ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಅಂತಾನು ಕರಿಬಹುದು. ಟಾಲನ್ಸ್ ರಿಯೇಜೆಂಟ್ ದ ಕಾಂಪೋಸಿಷನ್ ನೋಡ್ರಿ, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಈಸ್ ಕಾಲ್ಡ್ ಆಸ್ ಟಾಲನ್ಸ್ ರಿಯೇಜೆಂಟ್. ಯಾವಾಗ ನಾವು ಕಾರ್ಬೋನಿಲ್ ಕಾಂಪೌಂಡ್ಸ್ ಗೆ ಟಾಲನ್ಸ್ ರಿಯೇಜೆಂಟ್ ಅನ್ನು ಹಾಕಿ ಹೀಟ್ ಮಾಡ್ತಿರಲ್ಲ, ಅವಾಗ ಸಿಲ್ವರ್ ಮಿರರ್ ಫಾರ್ಮೇಶನ್ ಆಗ್ತದೆ ಅಥವಾ ಬ್ಲಾಕ್ ಪ್ರಿಸಿಪಿಟೇಟ್. ಸಿಲ್ವರ್ ಮಿರರ್ ಅಂದ್ರೆ ಏನಾಗ್ತದೆ? ಸಿಲ್ವರ್ ಮೆಟಲ್ ಟಾಲನ್ಸ್ ರಿಯೇಜೆಂಟ್ ಒಳಗಿಂದ ಪ್ರಿಸಿಪಿಟೇಟ್ ಆಗಿಬಿಡ್ತದೆ. ಇಲ್ಲಿ ಈ ಟೆಸ್ಟ್ ಅನ್ನು ಯಾವ ಕೊಡ್ತೈತಪ್ಪ ಅಂದ್ರೆ, ಓನ್ಲಿ ಆಲ್ಡಿಹೈಡ್ಸ್ ವಿಲ್ ಗಿವ್ ಟಾಲನ್ಸ್ ರಿಯೇಜೆಂಟ್ ಟೆಸ್ಟ್, ಕೀಟೋನ್ಸ್ ಫೇಲ್ ಟು ಗಿವ್ ಟಾಲನ್ಸ್ ರಿಯೇಜೆಂಟ್ ಟೆಸ್ಟ್. ಈ ತರ ಕ್ವಶನ್ಸ್ ಮಾಡ್ತಾರೆ. ನೇಮ್ ಎನಿ ಒನ್ ಟೆಸ್ಟ್. ನೇಮ್ ಒನ್ ಟೆಸ್ಟ್ ಟು ಡಿಟೆಕ್ಟ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತಂದಾಗ 2,4-DNP ಟೆಸ್ಟ್ ಅಂತ ಕರಿಬೇಕು. ನೇಮ್ ಎನಿ ಒನ್ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಂದಾಗ ಟಾಲನ್ಸ್ ರಿಯೇಜೆಂಟ್ ಬಗ್ಗೆ ಹೇಳ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಟೆಸ್ಟ್ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನ್ ಗ್ರೂಪ್ COOH. ಇದನ್ನ ಯಾವ ತರ ಟೆಸ್ಟ್ ಡಿಟೆಕ್ಟ್ ಮಾಡ್ತೀವಿ? ಇಲ್ಲಿ ಎರಡು ಬರ್ತಾವ, ಎರಡಲ್ಲ ಮೂರು ಬರ್ತಾವ. ಇಲ್ಲಿ ಒಂದು ಲಿಟ್ಮಸ್ ಪೇಪರ್ ಟೆಸ್ಟ್. ನಿಮ್ಗೆ ಗೊತ್ತಿರ್ಬೋದು ಲಿಟ್ಮಸ್ ಪೇಪರ್, ಇದು ಆಸಿಡ್ಸ್ ಇತ್ತ ತಿಳ್ಕೊರಿ. ಈ ಆಸಿಡ್ಸ್ ಏನ್ ಮಾಡ್ತಾವ ಹೇಳ್ರಿ? ದೇ ಟರ್ನ್ ಬ್ಲೂ ಲಿಟ್ಮಸ್ ಇಂಟು ರೆಡ್. ಬ್ಲೂ ಲಿಟ್ಮಸ್ ಅನ್ನ ಆ ಕಾರ್ಬಾಕ್ಸಿಲಿಕ್ ಆಸಿಡ್ ಲಿಕ್ವಿಡ್ ಒಳಗಡೆ ಡಿಪ್ ಮಾಡಿದಾಗ ಬ್ಲೂ ಲಿಟ್ಮಸ್ ಇದ್ದದ್ದು ರೆಡ್ ಆಯ್ತಪ್ಪ ಅಂದ್ರೆ ನಮ್ಗೆ ಏನ್ ಇಂಡಿಕೇಟ್ ಮಾಡ್ತೈತ್ರಿ? ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಅನ್ ಆಸಿಡ್. ರೈಟ್. ಒಂದು ಟೆಸ್ಟ್ ಅನ್ನ ಡಿಟೆಕ್ಟ್ ಅಂದ್ರೆ ನೇಮ್ ಮಾಡಂದಾಗ ನೀವು ಲಿಟ್ಮಸ್ ಪೇಪರ್ ಟೆಸ್ಟ್ ಕೊಡಬಹುದು. ಮತ್ತೊಂದು ಯಾವ್ದು ಹೇಳ್ರಿ? ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟ್. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ Na2CO3. ಈ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನಾವು ಸೋಡಿಯಂ ಬೈಕಾರ್ಬೋನೇಟ್ ಹಾಕಿದ್ವು ಅಥವಾ ಸೋಡಿಯಂ ಕಾರ್ಬೋನೇಟ್ ಹಾಕಿದ್ವಪ್ಪ ಅಂತಂದ್ರೆ ದೇ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್. ಬ್ರಿಸ್ಕ್ ಎಫರ್ವಸನ್ಸ್ ಕೊಡ್ತದ. ಬ್ರಿಸ್ಕ್ ಎಫರ್ವಸನ್ಸ್ ಏನ್ ಬರ್ತದೆ ಹೇಳ್ರಿ? ಕಾರ್ಬನ್ ಡೈಆಕ್ಸೈಡ್. ಈಗ ನೋಡ್ರಿ ಮನೆಯೊಳಗೆ ಲೆಮನ್ ಕಟ್ ಮಾಡಿ ಲೆಮನ್ ಮೇಲೆ ಸ್ವಲ್ಪ ನೀವು ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಬೇಕಿಂಗ್ ಸೋಡಾ ಹಾಕಿದ್ರೆ ಬಬಲ್ಸ್ ಗತೆ ಬರ್ತಾವಲ್ಲ, ಆ ಬಬಲ್ಸ್ ಏನ್ ಹೇಳ್ರಿ? ಬ್ರಿಸ್ಕ್ ಎಫರ್ವಸನ್ಸ್. ಅಲ್ಲಿ ಬ್ರಿಸ್ಕ್ ಎಫರ್ವಸನ್ಸ್ ಯಾಕೆ ಬರ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗ್ತಿರ್ತದೆ. ಓಕೆ, ನೌ ನೆಕ್ಸ್ಟ್ ಒನ್ ಟೆಸ್ಟ್ ಇಸ್ ಎಸ್ಟಿರಿಫಿಕೇಶನ್ ಟೆಸ್ಟ್. ಎಸ್ಟಿರಿಫಿಕೇಶನ್ ಟೆಸ್ಟ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕೋಹಾಲ್ಸ್ ಇಟ್ ವಿಲ್ ಗಿವ್ಸ್ ರೈಸ್ ಟು ಕರೆಸ್ಪಾಂಡಿಂಗ್ ಎಸ್ಟರ್ಸ್. ಸೊ ಇಲ್ಲಿ ಎಸ್ಟರ್ ಫಾರ್ಮೇಶನ್ ಆಯ್ತಪ್ಪ ಅಂತಾರೆ, ದಿಸ್ ಆಲ್ಸೋ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕಾಂಪೌಂಡ್ಸ್. ಓಕೆ, ನೌ ಮತ್ತೊಂದು ಟೆಸ್ಟ್ ನೋಡ್ರಿ, ಟೆಸ್ಟ್ ಫಾರ್ ಪ್ರೈಮರಿ ಅಮೈನ್ಸ್. ಪ್ರೈಮರಿ ಅಮೈನ್ ಅನ್ನ ಡಿಟೆಕ್ಟ್ ಮಾಡಕ್ ಯಾವ್ಯಾವ ಟೆಸ್ಟ್ ಬರ್ತಾವ್ ನೋಡ್ರಿ. ಯಾವ್ಯಾವ ಟೆಸ್ಟ್ ಪಾ ಅಂತಂದ್ರೆ, ಒಂದು ಕಾರ್ಬೈಲ್ ಅಮೈನ್ ಟೆಸ್ಟ್, ಮತ್ತೊಂದ್ರಿ ಡೈ ಅಜೋಟೈಸೇಷನ್ ಟೆಸ್ಟ್ ಆರ್ ಅಜೋಡೈ ಟೆಸ್ಟ್. ಸೊ ಕಾರ್ಬಾಲಮೈನ್ ಟೆಸ್ಟ್, ದಿಸ್ ಕಾರ್ಬಾಲಮೈನ್ ಟೆಸ್ಟ್ ಇಸ್ ಓನ್ಲಿ ಗಿವನ್ ಬೈ ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್ಸ್ ಆರ್ ಅರೋಮ್ಯಾಟಿಕ್ ಅಮೈನ್ಸ್. ಈ ಪ್ರೈಮರಿ ಅಮೈನ್ಸ್ ಗೆ ಕ್ಲೋರೋಫಾರ್ಮ್ ಹಾಕಿ ಆಲ್ಕೋಹಾಲಿಕ್ KOH ಹಾಕಿದ್ರು ಅಂತ ತಿಳ್ಕೊರಿ, ದಟ್ ವಿಲ್ ಗಿವ್ ಅನ್ಪ್ಲೀಸೆಂಟ್ ಸ್ಮೆಲ್ ಆರ್ ವೆರಿ ಬ್ಯಾಡ್ ಸ್ಮೆಲ್. ಅಲ್ಲಿ ಯಾಕೆ ಬ್ಯಾಡ್ ಸ್ಮೆಲ್ ಕೊಡ್ತೈತೆ ಅಂದ್ರೆ ದಟ್ ಪ್ರೈಮರಿ ಅಮೈನ್ ವಿಲ್ ಫಾರ್ಮ್ ಐಸೋಸೈನೈಡ್ ಆರ್ ಕಾರ್ಬಾಲಮೈನ್ ಫಾರ್ಮೇಶನ್ ಆಗ್ತದೆ. ಸೊ ಈಗ ನೋಡ್ರಿ, ಟೆಸ್ಟ್ ಒಳಗಡೆ ನೀವು ಪ್ರೈಮರಿ ಅಮೈನ್ ಹಾಕಿ ಅದಕ್ಕೆ ಸ್ವಲ್ಪ ಕ್ಲೋರೋಫಾರ್ಮ್ ಹಾಕಿ ನೀವು ಆಲ್ಕೋಹಾಲಿಕ್ KOH ಹಾಕಿರಿ ಅಂತ ತಿಳ್ಕೊರಿ, ಅಲ್ಲಿ ನಿಮ್ಗೆ ಒಂದು ಸ್ಮೆಲ್ ಬರಾಕತ್ತ, ಫೌಲ್ ಸ್ಮೆಲ್, ರೈಟ್? ಡೆಡ್ ಫಿಶ್ ಸ್ಮೆಲ್ ಗತೆ ಬರಾಕತ್ತ ಅಂತಂದ್ರ ಅಲ್ಲಿ ಐಸೋಸೈನೈಡ್ ಫಾರ್ಮೇಶನ್ ಆಗಿರ್ತದ, ಇಲ್ಲ ಅಂತಂದ್ರ ಕಾರ್ಬಾಲಮೈನ್ ಫಾರ್ಮೇಶನ್ ಆಗಿರ್ತದ. ಸೊ ದಿಸ್ ಟೆಸ್ಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೈಮರಿ ಅಮೈನ್. ಮತ್ತೊಂದು ಟೆಸ್ಟ್ ಯಾವ್ದಪ್ಪ ಅಂತಂದ್ರ ಅಜೋಡೈ ಟೆಸ್ಟ್ ಆರ್ ಡೈ ಅಜೋಟೈಸೇಷನ್. ಇಲ್ಲಿ ಏನ್ ಮಾಡ್ತಾರ್ರಿ? ಅಮೈನ್ಸ್ ಗೆ ಸೋಡಿಯಂ ನೈಟ್ರೈಟ್ NaNO2 ಅಂತಂದ್ರ ಸೋಡಿಯಂ ನೈಟ್ರೈಟ್ ಪ್ಲಸ್ ಡೈಲ್ಯೂಟ್ HCl ಹಾಕಿ ಕೂಲ್ ಮಾಡುದ. ಕೂಲ್ ಅಂದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನ ಹಾಕಿ ಕೂಲ್ ಮಾಡಿ ಅದಕ್ಕೆ ಬೀಟಾ ನ್ಯಾಪ್ತೋಲ್ ಹಾಕೋದು. ಬೀಟಾ ನ್ಯಾಪ್ತೋಲ್ ಹಾಕಿ ಆ ಸೊಲ್ಯೂಷನ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗಡೆ ನಾವು ಡಿಪ್ ಮಾಡಿದಾಗ ಒಂದು ಡೈ ಫಾರ್ಮೇಶನ್ ಆಗ್ತದೆ. ಯಾವ್ದಪ್ಪ ಅಂತಂದ್ರ ಆರೆಂಜ್ ರೆಡ್ ಕಲರ್ಡ್ ಡೈ ಫಾರ್ಮೇಶನ್ ಆಗ್ತದೆ. ಸೊ ಇಲ್ಲಿ ಆರೆಂಜ್ ರೆಡ್ ಕಲರ್ ಡೈ ಬತ್ತಪ್ಪ ಅಂತಂದ್ರ ಅಲ್ಲಿ ಕೊಟ್ಟಿರುವಂತ ಕಾಂಪೌಂಡ್ ಯಾವ್ದು ಇರ್ತದ್ರಿ? ಅಮೈನ್ ಇರ್ತದೆ. ಕ್ವಶನ್ ಯಾವ ತರ ಫ್ರೇಮ್ ಮಾಡ್ತಾರೆ ಇಲ್ಲಿ? ನೇಮ್ ಎನಿ ಒನ್ ಟೆಸ್ಟ್ ಟು ಡಿಟೆಕ್ಟ್ ಪ್ರೈಮರಿ ಅಮೈನ್ ಅಂದಾಗ ನೀವು ಕಾರ್ಬನ್ ಅಮೈನ್ ಟೆಸ್ಟ್ ಅಂತ ಕರಿಬಹುದು, ಇಲ್ಲ ಅಂತಂದ್ರ ಅಜೋಡೈ ಟೆಸ್ಟ್ ಅಥವಾ ಡೈ ಅಜೋಟೈಸೇಷನ್ ಟೆಸ್ಟ್. ಓಕೆ, ನಾ ಈ ನೋಡ್ರಿ ಪಾಯಿಂಟ್ ಕ್ವಶನ್ಸ್ ನಾ ಏನ್ ಹೇಳತ್ತೇನಪ್ಪಾ ಅಂತಂದ್ರ, the questions may not be asked from function group analysis. Questions may also be asked on the basis of the experiment allotted. ಅಂದ್ರೆ ವೈವಾ ಕ್ವಶನ್ಸ್ ಆರ್ಗ್ಯಾನಿಕ್ ಫಂಕ್ಷನ್ ಗ್ರೂಪ್ ಮೇಲೆ ಅಷ್ಟೇ ಕೇಳ್ಬೇಕಂತ ಏನಿಲ್ಲ. ನಿಮ್ಗೆ ಕ್ವಶನ್ಸ್ ಅನ್ನ ಟೈಟ್ರೇಷನ್ ಮೇಲೆ ಕೇಳಬಹುದಾ, ಇಲ್ಲ ಅಂತಂದ್ರ ಸಾಲ್ಟ್ ಅನಾಲಿಸಿಸ್ ಮೇಲೆ ಕೇಳಬಹುದಾ, ಇಲ್ಲ ಅಂತಂದ್ರ ದೇ ಮೇ ಆಸ್ಕ್ ಯು ಟು ರೈಟ್ ದ ಸ್ಟ್ರಕ್ಚರ್ ಆಫ್ ಸಮ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಈ ತರನು ಕ್ವಶನ್ಸ್ ಮಾಡ್ತಿರ್ತಾರ. ಈಗೇನ್ ನಾ ಡಿಸ್ಕಷನ್ ಮಾಡಲ್ಲ, ಇದಷ್ಟ ಕ್ವಶನ್ಸ್ ಮೇಲೆ ನೀವು ಸ್ಟಿಕ್ ಆನ್ ಆಗ್ಬೇಡ್ರಿ.
ನೀವು ಸಾಲ್ಟ್ ಅನಾಲಿಸಿಸ್ ಚಾರ್ಟ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರ ಮೇಲೂ ಕ್ವಶನ್ಸ್ ಕೇಳಬಹುದಾ. ಟೈಟ್ರೇಷನ್ ಏನ್ ಮಾಡಿರ್ತಿರಲ್ಲ ಅದ್ರಾಗ ಇಂಡಿಕೇಟರ್ H2SO4 ಯಾಕೆ ಆಡ್ ಮಾಡ್ತೀರಿ, ಎಂಡ್ ಪಾಯಿಂಟ್ ಏನ್ ಬರ್ತದ, ರಿಯಾಕ್ಷನ್ ಬರೀರಿ, ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಚೇಂಜ್ ಆಗ್ತದ, ಯಾವ್ದು ಆಕ್ಸಿಡೈಸಿಂಗ್ ಏಜೆಂಟ್, ಯಾವ್ದು ರೆಡ್ಯೂಸಿಂಗ್ ಏಜೆಂಟ್, ಈ ತರನು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತಾರ. ಓಕೆ, ಸೊ I hope this video will give you an idea to prepare for your upcoming annual practical examination, right? For such videos, please do subscribe to my channel and support me. Thank you.